ರಂಗಸ್ವಾಮಿ ಕಟ್ಟಿಮನೆ ಅಂತೇಳಿ. ನಾವು ದಲಿತ ಮುಖಂಡರು ಚಿಕ್ಕನಹಳ್ಳಿ. ಈ ಸಾರಿ ಚುನಾವಣೆ ಬರೀ ಗಂಭೀರವಾಗಿರೋಂಥದ್ದು. ಯಾಕೆ ಅಂತಂದರೆ ಮುದ್ದನ್ಮೇಗೌಡರು ಪರವಾಗಿ ನಾವು ಕೆಲಸ ಮಾಡ್ತಿದ್ದೀವಿ. ಮುದ್ದನ್ಮೇಗೌಡರು ಈಗ ನಾವು ತುಮಕೂರು ಜಿಲ್ಲೆಯನ್ನು ಬದಲಾವಣೆ ಮಾಡಿದ್ದಾರೆ. ಹಿಂದೆ ಎಷ್ಟೋ ಜನ ಗೆದ್ದಿದ್ರು, MLA MP ಗಳು ಯಾರು ಕೂಡ ಅಭಿವೃದ್ಧಿ ಮಾಡಿರಲಿಲ್ಲ. ಈಗ 5 ವರ್ಷದಿಂದ ನೋಡ್ತಿದ್ವಿ, BJP MP ಇದ್ದರೆ ಒಂದು ನಯ ಪೈಸಾ ಕೂಡ ನಮ್ಮ ತಾಲೂಕಿಗೆ ಎಲ್ಲಿ ಅನುದಾನ ಸರ್ಕಾರದ ಬಂದಿರೋದು ಗೊತ್ತಿಲ್ಲ. ಮುದ್ದನ್ಮೇಗೌಡರು ನೋಡಿ ರೋಡ್ ಮಾಡಿಸಿದ್ದಾರೆ, ಶಿರಾ ಟು ಉಳಿಯಾರ್ ರೋಡ್ ಮಾಡಿಸಿದ್ದಾರೆ. ಆಮೇಲೆ ಇಸ್ರೇಲನ್ನು ಅಭಿವೃದ್ಧಿ ಮಾಡಿಸಿದ್ದಾರೆ. ಆಮೇಲೆ ನೆಕ್ಸ್ಟು HAL ಅನ್ನು ತಂದಿದ್ದಾರೆ, ರೈಲ್ವೆಯನ್ನು ತಂದಿದ್ದಾರೆ. ಆಮೇಲೆ ಇಲ್ಲಿ ಮೈಸೂರು ಟು ಬಳ್ಳಾರಿ ರೈಲ್ವೆ ಕೂಡ ಎಸ್ಟಿಮೇಟ್ ಕೂಡ ಮಾಡಿಸಿದ್ದಾರೆ. ಅವರು ಅಧಿಕಾರ ಅಂದರೆ ಇನ್ನೂ 5 ವರ್ಷ ಗೆದ್ದಿದ್ರೆ ಇನ್ನೂ ಅಭಿವೃದ್ಧಿ ಮಾಡೋದು ಅಂತ ನನ್ನ ಒಂದು ಅಭಿಲಾಷೆ ಇದೆ. ಯಾಕಂದರೆ ಕೆಲಸ ಮಾಡೋರಿಗೆ ನಾವು ಒತ್ತು ಕೊಡ್ಬೇಕು. ಅವ್ರು ಯಾರೇ ಆಗಿರಲಿ, ಕೆಲಸ ಮಾಡಿದವರಿಗೆ ಅವ್ರು ಯಾವ್ದೇ ಪಕ್ಷ ಇದ್ರೂ ನಾವು ಅದ್ರ ಬಗ್ಗೆ ಸೋಮಣ್ಣವ್ರಿಗೆ ಟಿಕೆಟ್ ಕೊಟ್ಟವ್ರೆ, ಏನು ಕತೆ ಇಲ್ಲಿ? ಸೋಮಣ್ಣವ್ರಿಗೆ ಕೊಟ್ಟಾರೆ ಸರ್. ಸೋಮಣ್ಣವರು ಪರಿಚಯ ಮಾಡಿಸೋಣದಕ್ಕೆ ಚುನಾವಣೆ ಮುಗಿದೋಗುತ್ತೆ. ಅವರ ಹೊರಗಳಿಂದ ಬಂದಿಲ್ಲ, ಅಭಿವೃದ್ಧಿ ಮಾಡಿರೋದು ಆಗಲಿಲ್ಲ. ಲೋಕಲ್ ಆಗಿರೋರ ಇದ್ರೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯತೆ. ಹಂಗಾಗಿ ಸೋಮಣ್ಣ ಈ ಸರಿ 100ಕ್ಕೆ 100 ಸೋಲೋದಂತೂ ಸತ್ಯ ಸರ್. ಈಗ ಮಾಧುಸ್ವಾಮಿ ಅವ್ರನ್ನ ಕಡೆಗಣಿಸಿರೋದು ಇಲ್ಲಿ ಒಳ್ಳೆ ಬೀಳುತ್ತೆ. 100ಕ್ಕೆ 100 ಈಗ ಏನು ಮಾಧುಸ್ವಾಮಿಗೆ ತುಮಕೂರು ಜಿಲ್ಲೆ ಉಸ್ತುವಾರಿ ಮಿನಿಸ್ಟರ್ ಆಗಿದ್ರು. ಇಡೀ ಜಿಲ್ಲೆ ವ್ಯಾಪ್ತಿಯಲ್ಲಿ ಅವರಿಗೆ ಆದ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ. ಆ ಅಭಿಮಾನಿಗಳೆಲ್ಲ ಈಗ ಎಲ್ಲ ಕಾಂಗ್ರೆಸ್ಗೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಹಂಗಾಗಿ BJP ಏಟು ಬೀಳೋದಂತೂ ಸತ್ಯ ಸರ್. ಈಗ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ರು ಯಾರು ಕಾಂಗ್ರೆಸ್ ಸರ್ಕಾರ. ಗ್ಯಾರಂಟಿ ಯೋಜನೆ ಸರ್ಕಾರ ಜನಕ್ಕೆ ತಲುಪ್ತಿದ್ಯಾ? ಈ ಎಲೆಕ್ಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ಅಂತ? ಖಂಡಿತ ತಲುಪ್ತೈತೆ. ಯಾಕೆಂದ್ರೆ ಇವತ್ತು ಬರಗಾಲ ಬಂದೈತೆ. ಇವತ್ತು ಪ್ರತಿ ತಿಂಗಳು 2,000 ರೂಪಾಯಿ ಹೆಂಗಸರು ಮನೆಗೆ ತಲುಪೋದ್ರಿಂದ ಅವರ ಕುಟುಂಬ ನಿರ್ವಹಣೆ ಅನುಕೂಲ ಆಗ್ತೈತೆ. ಹಂಗಾಗಿ ಅಕ್ಕಿನೂ ಕೂಡ ಸಿಗ್ತೈತೆ. ಕರೆಂಟು ಉಚಿತ ಸಿಗ್ತಾರೋದ್ರಿಂದ ಇವತ್ತು ಮಕ್ಕಳುಗಳು ಮೊದಲು ಕರೆಂಟು ಕೇಬರು ಇಂಥ ಬ್ಯಾಸ್ಗೆಲ್ಲಿ ಕಟ್ ಮಾಡೋರು, ಮನೆ ಕಟ್ ಮಾಡೋರು ಕರೆಂಟ. ಮಕ್ಕಳುಗಳು ಎಕ್ಸಾಮ್ ಟೈಮ್ನಾಗ ಓದೋಕ್ಕಾಗ್ತಿರಲಿಲ್ಲ. ಇವತ್ತು ಇವರು ಉಚಿತ ಮಾಡಿರೋದ್ರಿಂದ ಯಾವುದೇ ಮನೆಗೆ ಅವ್ರು ಕೇಬರ್ ಬಂದು ಕರೆಂಟನ್ನು ಕೇಳ್ತಾ ಎಲ್ಲ ಸಮೃದ್ಧಿಯಾಗಿ ಇವತ್ತು ಜೀವನ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನನಗೆ ಗ್ಯಾರಂಟಿ ಒಳ್ಳೇದು ಅಂತ ಖಂಡಿತ. ಯಾಕಂದರೆ ಈಗ ಜನ ಅನುಕೂಲ ಪಡ್ಕೊಂಡ್ರು ಓಟ್ ಹಾಕಿ ಹಾಕ್ತಾರೆ. ಈಗ ನಾನು ಹೊಸ್ದಾಗಿ ಊಟ ಮಾಡಿದ ಮೇಲೆ ನಾನು ಇನ್ನು ಊಟ ಕೊಟ್ಟನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲಿವರೆಗೂ ಇದ್ದೇ ಇರುತ್ತೆ ಸರ್. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಆಗಬೇಕು ಅಂತ ಇಂಡಿಯಾ ಕೂಟದಲ್ಲಿ ಘೋಷಣೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಆಗ್ಬೇಕಾ ಅಥವಾ BJP ಒಂದು ಮೋದಿಯವರೇ ಪ್ರಧಾನಿ ಆಗ್ಬೇಕಾ ಅಂತ? 10 ವರ್ಷದಿಂದ ಮೋದಿಯವರು ನೋಡಿದ್ದೀವಿ. ಈಗ 2 ಕೋಟಿ ಉದ್ಯೋಗ ತತ್ತೀನಿ ಅಂತಂದ್ರು ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತೈತಿ ಇಡೀ ದೇಶದಲ್ಲಿ. 15 ಲಕ್ಷ ಮನೆ ಪ್ರತಿ ಕುಟುಂಬ ಕೊಡ್ತೀನಿ. ನಾನು 7,000 ಅಕೌಂಟ್ ಮಾಡಿಸಿದ್ದೆ. 2,000 ಅವರು ಕೊಡ್ತಾರೆ ಅಂತೇಳಿ ಜೀರೋ ಅಕೌಂಟ್ ನಾವೇ ಒಂದು NGOದಿಂದ 7,000 ಜೀರೋ ಅಕೌಂಟ್ ಮಾಡಿಸಿದ್ದು ದುಡ್ಡು ಹಾಕ್ತಾರೆ ಅಂತ ದುಡ್ಡು ಬರಲೇ ಇಲ್ಲ, ಒಬ್ರಿಗೂ ಬರಲೇ ಇಲ್ಲ. ಇದು ನಾನು ಒಪ್ಪಲ್ಲ. ಕೇಂದ್ರ ಸರ್ಕಾರ ಹಿಂದಿತ್ತು. ವಾಜಪೇಯಿ ಅಂತ ಕಾಲದಲ್ಲಿ ಅವರು ಮಾಡ್ತಿದ್ರು, ಇಂದಿರಾ ಗಾಂಧಿ ಅಂತ ಮಾಡ್ತಿದ್ರು. ಇವರು ನಾನು ಒಪ್ಪಲ್ಲ. ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಸರ್, ಅದು ಅವ್ರ ಹೈಕಮಾಂಡ್ ಬಿಟ್ಟಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಆಗ್ತಾರೋ ಇಲ್ಲ ಸೋನಿಯಾ ಗಾಂಧಿ ಅವ್ರು ಆಗ್ತಾರೋ ಅವ್ರಿಗೆ ಪಕ್ಷಕ್ಕೆ ಸಂಬಂಧಪಟ್ಟಿತ್ತು ಅದು. ಆದರೆ ನಾವು ಇಲ್ಲಿ ಲೋಕಲ್ ಆಗಿ ನಾವು ಇವರಿಗೆ ಸಪೋರ್ಟ್ ಮಾಡಬೇಕು, ಮಾಡ್ತಿದ್ವಿ. ಖಂಡಿತ 100ಕ್ಕೆ 100 ಗ್ಯಾರಂಟಿ ಗೆಲ್ಲೋದಂತೂ ಸತ್ಯ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರಂಗಸ್ವಾಮಿ ಅಂತೇಳಿ.